ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ನಿನ್ನೆ ಎಲ್ಲರೂ RCB ವುಮೆನ್ಸ್ ಮ್ಯಾಚಲ್ಲಿ ಬ್ಯುಸಿ ಇದ್ದರೆ ಕರ್ನಾಟಕ ಬುಲ್ಡೋಜರ್ಸ್ ಕೂಡ ಸಖತ್ತಾಗಿ ಆಡಿ ಟೂರ್ನಮೆಂಟ್ನ ಫೈನಲನ್ನು ಪ್ರವೇಶ ಮಾಡಿದ್ದಾರೆ. ಒಂಥರ ಲಕ್ಕಿ ಡೇ. ನಿನ್ನೆ RCB ವುಮೆನ್ ಕೂಡ ಫೈನಲ್ ಪ್ರವೇಶ ಮಾಡಿದರೆ ಕರ್ನಾಟಕ ಬುಲ್ಡೋಜರ್ಸ್ ಕೂಡ ಫೈನಲನ್ನು ಪ್ರವೇಶ ಮಾಡಿದೆ. ಕರ್ನಾಟಕ ಬುಲ್ಡೋಜರ್ಸ್ ಮ್ಯಾಚ್ ಎಲ್ಲಿ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿನ್ನೆ ಎಲ್ಲರೂ RCB ವುಮೆನ್ಸ್ ಮ್ಯಾಚ್ನಲ್ಲಿ ಬ್ಯುಸಿ ಇದ್ದರು. ಅದೇ ಸಮಯಕ್ಕೆ ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ಬೆಂಗಾಲ್ ಟೈಗರ್ಸ್ ಕ್ವಾಲಿಫೈಯರ್ 1 ಪಂದ್ಯ ನಡೆದಿತ್ತು. ಈ ಪಂದ್ಯ ಏನಾದ್ರು ಗೆದ್ದರೆ ಡೈರೆಕ್ಟ್ ಫೈನಲ್ ಪ್ರವೇಶ ಮಾಡ್ತಿದ್ವಿ. ಈ ಪಂದ್ಯದಲ್ಲಿ ಏನೇನಾಯಿತು ಅಂತ ನೋಡಬೇಕು, ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫೈನಲ್ ಅಂತೂ ಪ್ರವೇಶ ಮಾಡಿದ್ದಾರೆ, ಅದನ್ನು ಸ್ಟಾರ್ಟಿಂಗ್ನಲ್ಲೇ ಹೇಳ್ಬಿಡ್ತೀವಿ. ಸಖತ್ ಜಯಶಾಲಿಯಾಗಿದ್ದಾರೆ. ಇದರೊಂದಿಗೆ ಫೈನಲ್ ಪ್ರವೇಶ ಕೂಡ ಮಾಡಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಇನ್ನು ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ನೋಡೋದಾದರೆ, ಮ್ಯಾಚ್ನ ಪ್ಲೇಯಿಂಗ್ 11 ಈ ರೀತಿಯಾಗಿತ್ತು. ಸುದೀಪ್ ಅವರು, ಪ್ರದೀಪ್ ಅವರು, ಹಾಗೆಯೇ ಡಾರ್ಲಿಂಗ್ ಕೃಷ್ಣ ಅವರು, JK ಅವರು, ರಾಜೀವ್ ಅವರು, ಪ್ರತಾಪ್ ಅವರು, ಕರಣ್ ಅವರು, ಹಾಗೆಯೇ ಪೆಟ್ರೋಲ್ ಪ್ರಸನ್ನ ಅವರು, ಮಂಜುನಾಥ್ ಅವರು, ಚಂದನ್ ಅವರು, ಹಾಗೆಯೇ ಸುನೀಲ್ ಅವರು ಪ್ಲೇಯಿಂಗ್ 11ಅಲ್ಲಿ ಆಡ್ತಾಯಿದ್ರು. ಕರ್ನಾಟಕಕ್ಕೆ ಬಾಲಿಂಗ್ ಕೊಡಲಾಯಿತು ಬೆಂಗಾಲ್ ಕಡೆಯಿಂದ. ಮೊದಲು ಬಾಲಿಂಗ್ ಮಾಡಿದ ಕರ್ನಾಟಕ ತಂಡ ಸಖತ್ ಬಾಲಿಂಗ್ ಮಾಡಿತು. 10 ಓವರ್ನಲ್ಲಿ ಕೇವಲ 86 ರನ್ಗಳನ್ನು ನೀಡಿತು ಅಷ್ಟೇ. ಇದರಲ್ಲಿ ಮೇನ್ ಪರ್ಫಾರ್ಮೆನ್ಸ್ ಅಂದರೆ JK 11 ರನ್ ನೀಡಿ 2 ವಿಕೆಟ್ ಪಡೆದರು. ಬಾಲಿಂಗ್ ಸಖತ್ ಮಾಡಿದರು ಫಸ್ಟ್ ಇನ್ನಿಂಗ್ಸ್ನಲ್ಲಿ. ಇದನ್ನು ಬೆನ್ನತ್ತಿದ ಕರ್ನಾಟಕ ಬ್ಯಾಟಿಂಗ್ ಸಖತ್ತಾಗಿ ಮಾಡಿತು. 114 ರನ್ಗಳನ್ನು ಗಳಿಸಿತು. ಇದಕ್ಕೆ ಪ್ರಮುಖ ಕಾರಣ ಅಂದರೆ JK 10 ಬಾಲ್ನಲ್ಲಿ 24 ರನ್, ರಾಜೀವ್ 11 ಬಾಲ್ 23, ಪ್ರದೀಪ್ 17 ಬಾಲ್ 23 ಹೊಡೆದಿದ್ರು. ಇದರೊಂದಿಗೆ ಸ್ವಲ್ಪ ಲೀಡ್ ಸಿಕ್ತು. ಫಸ್ಟ್ ಇನ್ನಿಂಗ್ಸ್ದು 28 ರನ್ ಲೀಡ್ ಸಿಕ್ತು. ಸಖತ್ ಲೀಡನ್ನೇ ಆಯಿತು ಅದು ಫಸ್ಟ್ ಇನ್ನಿಂಗ್ಸ್ನಲ್ಲಿ. ಎರಡನೇ ಇನ್ನಿಂಗ್ಸ್ನಲ್ಲಿ ಬೆಂಗಾಲ್ ಟೈಗರ್ಸ್ ಸಖತ್ತಾಗಿಯೇ ಆಡಿದರು. ಬರೋಬ್ಬರಿ 127 ರನ್ಗಳನ್ನು ಗಳಿಸಿದರು. ಬಾಲಿಂಗ್ನಲ್ಲಿ ಕರಣ್ ಅವರಿಗೆ 2 ವಿಕೆಟ್, ಪ್ರಸನ್ನ ಅವರಿಗೆ 1, ಹಾಗೆಯೇ ಚಂದನ್ ಅವರಿಗೆ 1 ವಿಕೆಟ್ ಹೋಯಿತು. ಆದ್ರೂ ಅವರು ಸಖತ್ ಕಂಬ್ಯಾಕ್ ಮಾಡಿದರು. ಕರ್ನಾಟಕ ತಂಡಕ್ಕೆ 100 ರನ್ಗಳ ಟಾರ್ಗೆಟ್ ನೀಡಲಾಯಿತು. ಅದನ್ನು ಸುಲಭದಲ್ಲೇ ಜಯಶಾಲಿಯಾದರು. ಹಾಗೆಯೇ ಸಖತ್ ಥ್ರಿಲ್ಲರ್ ಮ್ಯಾಚ್ ಕೂಡ ಇತ್ತು ಈ ಪಂದ್ಯ. ಕೊನೆಯಲ್ಲಿ ರಾಜೀವ್ ಅವರು 14 ಬಾಲ್ 40 ರನ್ ಹೊಡೆದು ಸಖತ್ ಪರ್ಫಾರ್ಮೆನ್ಸ್ ನೀಡ್ತಾರೆ. ಕರಣ್ ಅವರು ಕೂಡ 12 ಬಾಲ್ 22 ರನ್ ಗಳಿಸ್ತಾರೆ. ಇದರೊಂದಿಗೆ ಒಂದು ಥ್ರಿಲ್ಲರ್ ಮ್ಯಾಚ್ ಕೂಡ ನೋಡೋಕೆ ಸಿಕ್ತು ಇಲ್ಲೂ ಕೂಡ. ಇದರೊಂದಿಗೆ ನಾವು ಫೈನಲನ್ನು ಪ್ರವೇಶಿಸಿದ್ದೇವೆ. ಇನ್ನು ಕಪ್ ಹೊಡಿಬೇಕೇನೋ ಅಷ್ಟೇ. ಟೂರ್ನಮೆಂಟ್ ಉದ್ದಕ್ಕೂ ಸಖತ್ ಪರ್ಫಾರ್ಮೆನ್ಸ್ ನೀಡ್ಕೊಳ್ತಾ ಬಂದಿದ್ದೇವೆ. ನಾವು ಫೈನಲ್ ಅಂತೂ ಪ್ರವೇಶ ಮಾಡಿದ್ದೇವೆ. ಇದರೊಂದಿಗೆ ಈ ಬಾರಿ ಖಂಡಿತವಾಗ್ಲೂ ಟ್ರೋಫಿ ಎತ್ತಲೇಬೇಕು. ನಮ್ಮ ಜೊತೆ ಫೈನಲ್ ಆಡೋದಕ್ಕೆ ಯಾರು ಬರ್ತಾರೆ ಅಂತ ಇನ್ನು ಕೆಲವು ದಿನಗಳಲ್ಲಿ ಗೊತ್ತಾಗಲಿದೆ. ಅಲ್ಲಿ ತನಕ ನಾವು ಫೈನಲಲ್ಲಿ ಸೇಫಾಗಿ ಕುಳಿತಿರ್ತೀವಿ. ಟೀಮ್ ಪರ್ಫಾರ್ಮೆನ್ಸ್ ಅಂದರೆ ಇದೇನೆ. ಸಖತ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಒಬ್ಬರು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ. ಇದರೊಂದಿಗೆ ಫೈನಲ್ ಪ್ರವೇಶ ಮಾಡಿದ್ದೇವೆ. ಆಲ್ರೌಂಡರ್ ಪರ್ಫಾರ್ಮೆನ್ಸ್ನಿಂದ ಫೈನಲ್ಗಂತೂ ತಲುಪಿದ್ದೇವೆ. ಫೈನಲ್ನಲ್ಲಿ ಕಪ್ ಗೆಲ್ಲಲಿ ಅಂತ ನಾವು ಆಶಿಸೋಣ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದೇನಾದರೂ ಟಾಪಿಕ್ ಮೇಲೆ ಸ್ಪೋರ್ಟ್ಸ್ ಇದು ಅಪ್ಡೇಟ್ ಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.